ನಮ್ಮ ಎಲ್ಲ ನೆನಪಿನ ನಾವಿಕರಿಗೂ ಹಾಗೂ ಕನಸಿನ ಮಹಾಶಯರಿಗೆ ಈ ವಿಡಿಯೋಗೆ ಸ್ವಾಗತ. ಸಂಜೀವಿನಿ NRLM ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಇಡಕಿಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಅಲ್ಲಿಗೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದ್ದಾರೆ. ಅಲ್ಲಿ ಏನೇನು ಕಾರ್ಯಕ್ರಮ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಸಂಸ್ಥೆಯು 1960ರ ಕರ್ನಾಟಕ ಸೊಸೈಟಿಗಳ ನೋಂದಣಿ ಕಾಯ್ದೆಯಡಿ ನೋಂದಾಯಿಸಲ್ಪಟ್ಟ ಸರ್ಕಾರಿ ಸ್ವಾಯತ್ತ ಸಂಸ್ಥೆಯಾಗಿದೆ. ಪ್ರಸ್ತುತ ಸದರಿ ಸಂಸ್ಥೆಯು ಕರ್ನಾಟಕ ಸರ್ಕಾರದ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ವ್ಯಾಪ್ತಿಯಡಿ ಕಾರ್ಯನಿರ್ವಹಿಸುತ್ತಿದೆ. ಇಡಕಿಣಿ ಸಂಜೀವಿನಿ ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕು ಇಡಕಿಣಿ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ 3/1/2022ರಂದು ಇಡಕಿಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ರಚನೆಯಾಗಿದ್ದು ಇಂದಿಗೆ 2 ವರ್ಷಗಳು ಕಳೆದಿವೆ. ನಮ್ಮ ಒಕ್ಕೂಟದಲ್ಲಿ ಒಟ್ಟು 20 ಸಂಘಗಳಿವೆ ಹಾಗೂ 256 ಸದಸ್ಯರನ್ನು ಕರೆತರುವಂತಹ ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ವೈಶಾಲಿ ಅವರನ್ನು ವಿನಂತಿಸಿಕೊಳ್ಳುತ್ತೇವೆ. ಕಾರ್ಯದರ್ಶಿಯಾದ ಕವಿತಾ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾರೆ. ಪಂಚಾಯಿತಿ ಉಪಾಧ್ಯಕ್ಷರಾದ ಚಂದ್ರಾವತಿ ಇವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಂಚಾಯಿತಿ ಸದಸ್ಯರಾದ ಲತಾ ಇವರು ವೇದಿಕೆಯನ್ನು ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದೀಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಹಾಡಲು ಬರುತ್ತಿದ್ದಾರೆ ಮಾತೃಶ್ರೀ ಶ್ರೀಶಕ್ತಿ ಸಂಘ ಕೆಳಭಾಗ ಇವರು. ಸಿರಿ ಬೆಳಗಿನಲ್ಲಿ ತುಂಗೆಯ ತೆನ ಬೆಣುಕಿನಲ್ಲಿ ಸಹ್ಯಾದ್ರಿಯ ಲೋಕದ ನಿಲುಗದ ನಿಲುಗಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಜ ಗಂಧ ಕರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮಾತೃಶ್ರೀ ಶ್ರೀಶಕ್ತಿ ಸಂಘದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೀಗ ಅತಿಥಿ ಗಣ್ಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ LCRP ಶ್ರೀಮತಿ ಸಂಧ್ಯಾರವರು. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಡ್ಕಣಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಶ್ರೀಮತಿ ಚಂದ್ರಾವತಿ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಡ್ಕಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ಲತಾ ಕೆ ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಡ್ಕಣಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ವಿಜಯಲಕ್ಷ್ಮಿ BG ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಾಲೂಕು NRLM ವಲಯ ಮೇಲ್ವಿಚಾರಕರಾದ ಶ್ರೀ ಅಭಿಜಿತ್ HH ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ತಾಲೂಕು NRLM ವಲಯ ಮೇಲ್ವಿಚಾರಕರಾದ ಶ್ರೀ ಅಬ್ದುಲ್ ನಾಜಿಮ್ ಸರ್ ಇವರಿಗೂ ಸಹ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಎಲ್ಲ ಪತ್ರಿಕೋದ್ಯಮದವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೆ ಇಡಕಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸ್ವಾಗತ ಭಾಷಣವನ್ನು ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಇದೀಗ ಉದ್ಘಾಟನೆಯ ಸಮಯ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕಾಗಿ ಒಕ್ಕೂಟದ ಅಧ್ಯಕ್ಷರು ಹಾಗೂ ಅತಿಥಿ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ.
ಶಾಂತಿ. ಇದೀಗ ಇಡಕಿಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ 1GP1 ಪ್ರಾಡಕ್ಟನ್ನು ಅನಾವರಣಗೊಳಿಸಬೇಕಾಗಿ ಅತಿಥಿ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಇದೀಗ ಇಡಕಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ 1GP1 ಪ್ರಾಡಕ್ಟ್ ಎಂಬ ಉತ್ಪನ್ನವನ್ನು ಸ್ವಸಹಾಯ ಸಂಘದ ಮಹಿಳೆಯರು ಪ್ರಾರಂಭಿಸಬೇಕೆಂಬ ಹಠದೊಂದಿಗೆ ಸತತ 2 ವರ್ಷಗಳ ಕಾಲ ಈ ಒಂದು ಪೂರ್ವ ತಯಾರಿಯೊಂದಿಗೆ ಇಂದು ವಾರ್ಷಿಕ ಮಹಾಸಭೆಯಲ್ಲಿ ಅನಾವರಣಗೊಳಿಸುವ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇದೀಗ ಅತಿಥಿ ಗಣ್ಯರು ಈ ಒಂದು ಉತ್ಪನ್ನವನ್ನು ಉದ್ಘಾಟನೆಯ ಮೂಲಕ ಅನಾವರಣಗೊಳಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಪಂಚಾಯತಿ ಅಧ್ಯಕ್ಷರು ಹಾಗೂ ಪಂಚಾಯತಿ ಅಭಿವೃದ್ಧಿ ಉಪಾಧ್ಯಕ್ಷರು ನಾವೆಲ್ಲ ಒಕ್ಕೂಟದ ಅಧ್ಯಕ್ಷರು ಈ 1GP1 ಪ್ರಾಡಕ್ಟ್ನ ಈ ಒಂದು ಕಾರ್ಯಕ್ರಮಕ್ಕೆ ಚಪ್ಪಾಳೆ ಮೂಲಕ ಎಲ್ಲರೂ ಸಹ ವಿನಂತಿಸಿಕೊಂಡಿದ್ದೇವೆ. ಎಲ್ಲರೂ ಇಟ್ಕೊಳ್ಳಿ. ಇಟ್ಟಿದೆ ಸರ್ ನೋಡಿ, ಎಲ್ಲರ ಮುಂದೆ ಮುಂದೆ ಇಲ್ಲಿ ಇಡಕಣಿಯಿಂದ ಇದು ಮಾನ್ಯತೆಯನ್ನು ಪಡ್ಕೊಳ್ಳುತ್ತೆ. ಜಿಲ್ಲಾ ಪಂಚಾಯಿತಿಯಿಂದ ಬೇರೆ ಬೇರೆ ರೀತಿಯಾಗಿ ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವಲ್ಲಿ ಉಪ್ಪಿನಕಾಯಿ ಇಡಕಣಿ ಸಂಜೀವಿನಿ ಒಕ್ಕೂಟದ ವತಿಯಿಂದ 1GP1 ಪ್ರಾಡಕ್ಟ್ ನಿಟ್ಟಿನಲ್ಲಿ ಉಪ್ಪಿನಕಾಯಿ ಎಲ್ಲರ ಗಮನ ಸೆಳೆಯುವಂತಾಗಲಿ, ಹಾಗೆ ಈ ಉಪ್ಪಿನಕಾಯಿ ರುಚಿಕರವಾಗಿ ಎಲ್ಲ ಮಾರುಕಟ್ಟೆ ಸಂಪರ್ಕವನ್ನು ಹೊಂದಿ ಇದು ಉತ್ತಮ ಉತ್ಪನ್ನದ ರೀತಿಯಲ್ಲಿ ರಾರಾಜಿಸಲಿ. ಹಾಗೆ ಬೇರೆ ಎಲ್ಲ ಕಾಂಪಿಟೇಟಿವ್ ನೀವು ನೋಡಿರ್ಬೋದು, ಮಾರುಕಟ್ಟೆಯಲ್ಲಿರುವಂತಹ ಎಲ್ಲರಿಗೂ ಉತ್ತಮವಾದ ಒಂದು ಮಾರುಕಟ್ಟೆ ಸಂಪರ್ಕ ಇದು ಕೂಡ ಉನ್ನತ ಸ್ಥಾನದಲ್ಲಿ ನಿಲ್ಲಲಿ ಅನ್ನೋದು ಎಲ್ಲರ ಆಶಯ. ಈ ನಿಟ್ಟಿನಲ್ಲಿ ಈ ಉತ್ಪನ್ನ ತಯಾರಕರಲ್ಲಿ ಅಥವಾ ನೀವೆಲ್ಲ ಒಕ್ಕೂಟದವರು ಸೇರಿ ಈ ಉತ್ಪನ್ನವನ್ನು ಇನ್ನೂ ಹೆಚ್ಚಿಗೆ ಪ್ರಚಾರ ಪಡಿಸಬೇಕು ಅಂತ ಕೇಳ್ಕೊಳ್ತಾ 1GP1 ಪ್ರಾಡಕ್ಟ್ ಆಗಿ ಇಡಕಣಿ ಸಂಜೀವಿನಿ ಒಕ್ಕೂಟಕ್ಕೆ ಉಪ್ಪಿನಕಾಯಿ ಆಯ್ಕೆ ಆಗಿರುತ್ತದೆ ತಮ್ಮ ಗಮನಕ್ಕೆ ಸಲ್ಲಿಸ್ತಾ ಇದ್ದಾರೆ. ಇದೀಗ ಪ್ರಾಸ್ತಾವಿಕ ನುಡಿ ಹೇಳಲು ತಾಲೂಕು NRLM ವಲಯ ಮೇಲ್ವಿಚಾರಕರಾದ ಶ್ರೀ ಅಬ್ದುಲ್ ನಾಜಿಮ್ ರವರು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಲಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಹಾಗೂ ಯಾವ ರೀತಿ ಸಂಜೀವಿನಿ ನಡೆದು ಬಂದಿದೆ, ಹೇಗೆ 2 ವರ್ಷ ತಮ್ಮ ದಾಪುಗಾಲಿಟ್ಟು ಹೆಜ್ಜೆಯನ್ನು ಹೇಗೆ ಒಂದ್ರ ಮೇಲೆ ಒಂದು ಇಟ್ಟು ಇಲ್ಲಿವರೆಗೆ ಬಂದಿದೆ ಅವನ್ನೆಲ್ಲ ವರದಿ ಮೂಲಕ ನೀವು ತಿಳಿಲಿಕ್ಕಿದ್ದೀರಿ. ಆದರೆ ಅದೆಲ್ಲದಕ್ಕೂ ಮುಂಚೆ ಇದು ಹೇಗಿತ್ತು, ಹೇಗೆ ಬಂತು, ಇಲ್ಲಿಗೆ ಹೇಗೆ ಬಂದು ತಲುಪಿತು, ಈ ಒಕ್ಕೂಟದಲ್ಲಿ ಆಮೇಲೆ ಏನೇನಾಯಿತು ಅನ್ನೋದು ವರದಿಯ ಮೂಲಕ ನಾವು ನೋಡಲಿಕ್ಕೆ ಇಚ್ಛಿಸ್ತೇವೆ. ಏನಿಲ್ಲ, ಇದು ಒಂದು ಕೇಂದ್ರ ಮತ್ತು ರಾಜ್ಯದ ಸಹಯೋಗದಲ್ಲಿ ಪ್ರಾರಂಭವಾದಂಥ ಒಂದು ಯೋಜನೆ. ಇದನ್ನು NRLM ಅಂತ ಹೇಳ್ತಾರೆ. ಅದರಲ್ಲಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್, ಅದರಲ್ಲಿ ರಾಷ್ಟ್ರೀಯ ಜೀವನೋಪಾಯ ಇಲಾಖೆ ವತಿಯಿಂದ ಇದು ವ್ಯವಸ್ಥಿತವಾಗಿ ನಡೆಯುತ್ತೆ. ಕೇಂದ್ರ ಮತ್ತು ರಾಜ್ಯ ಅಂದರೆ ಪ್ರಾಸ್ತಾವಿಕವಾಗಿ ಹೇಳಬೇಕು ಅಂದರೆ ಒಕ್ಕೂಟ ಹೇಗೆ ಪಂಚಾಯಿತಿ ಇದರಲ್ಲಿ ಇನ್ನೇನೇನು ಬಳಕೆಯನ್ನು ಮಾಡ್ಕೋಬಹುದು, ಅಥವಾ ಒಕ್ಕೂಟದ ಜವಾಬ್ದಾರಿಗಳೇನು, ಒಕ್ಕೂಟದ ಹಣ ಬಳಕೆಯಲ್ಲಿ ಆಗಿರುವಂಥ ಜಮಾ ಖರ್ಚು ಏನು, ಆ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲೆಲ್ಲವೂ ನೋಡ್ತಾ ಹೋದರೆ ಯೋಜನೆ ಬರೋದು ನಿಮಗೆ ಪ್ರಾಸ್ತಾವಿಕವಾಗಿ ಹೇಳಬೇಕಂದ್ರೆ 2012ರಲ್ಲಿ ಪ್ರಾರಂಭ ಆಗುತ್ತೆ. ನೀವು ಕೇಳ್ಬೋದು ಸುದೀರ್ಘ 8, 10, 12 ವರ್ಷ ದಾಟೋಯ್ತಲ್ಲ ಅಂತ. 12ರಲ್ಲಿ ಪ್ರಾರಂಭ ಆಗಿ ಪ್ರತಿ ರಾಜ್ಯದಲ್ಲೂ ಇದಕ್ಕೆ ಬಂದಿದೆ. ಆವಾಗಲೇ ಹೇಳಿದಾಗೆ ನಮ್ಮ ಕರ್ನಾಟಕ ಮಾತ್ರ ನಾವು ಸಂಜೀವಿನಿ ಅಂದರೆ ಇದೊಂದು ಸಂಜೀವಿನಿಯಾಗಿ ಕೆಲಸ ಆಗಲಿ ಅಂದರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ರಾಮ ಲಕ್ಷ್ಮಣ ರಾಮಾಯಣದಲ್ಲಿ ಹೇಗೆ ಸಂಜೀವಿನಿನ ಹನುಮಂತ ಎತ್ಕೊಂಡು ಬೆಟ್ಟವನ್ನು ಎತ್ಕೊಬಂದು ಆ ಸಂಜೀವಿನಿನ ಹೇಗೆ ಎತ್ಕೊಟ್ಟು ಆ ರೀತಿಯಾಗಿ ಹೆಸರಿರಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಸಂಜೀವಿನಿಯಾಗಿ ಅದು ನಮಗೆ ಉತ್ತಮ ಮೇಲ್ಗೊಯಲ್ಲಿ ಅದು ನಮಗೆ ಬಳಕೆ ಆಗಲಿ ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಅದನ್ನು ಸಂಜೀವಿನಿ ಅಂತ ಇಟ್ಟಿದೆ. ಬೇರೆ ಬೇರೆ ರಾಜ್ಯ ತಮ್ಮ ಹೆಸರಲ್ಲಿ ಇಟ್ಟಿದೆ. ಈಗ ಕೇರಳ ಕಡೆ ಹೋದಾಗ ಕುಟುಂಬಶ್ರೀ ಇಟ್ಕೊಂಡಿರುತ್ತೆ. ಈ ರೀತಿ ಬೇರೆ ಬೇರೆ ರಾಜ್ಯದಲ್ಲಿ ತಮ್ಮ ಹೆಸರು ಇಟ್ಕೊಂಡು ಇದೇ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಆದರೆ ನೀವೇನು ತಿಳ್ಕೋಬೇಕು ಭಾರತದ ಮೇಲೆ ಯಾಕೆ ಅಂದರೆ ನಾವು ಕೆಲವೊಂದ್ಸತಿ ನಾವು ಹಾಕುವಂಥ ಪಿನ್ನು
ಕೂಡ ಬೇರೆ ರಾಷ್ಟ್ರದಿಂದ ನಾವು ಆಮದು ಮಾಡ್ಕೊಳ್ಳೋಂಥ ಪರಿಸ್ಥಿತಿಲಿದ್ವಿ. ಆದರೆ ನಾವು ಮುಂದುವರಿದ ಇದರಲ್ಲಿ ಯೋಜನೆಗಳಲ್ಲಿ ಏನು ಮಾಡ್ತಾ ಹೋದ್ವಿ ಅಂದರೆ ಬೇರೆ ಬೇರೆ ಯೋಜನೆಗಳನ್ನು ಸಂಜೀವಿನಿ ಯೋಜನೆ ಒಳಗೆ ತಗೊಂಡು ನಮ್ಮ ಪ್ರಾಡಕ್ಟ್ ನಾವೆಷ್ಟು ಸ್ವಾವಲಂಬಿಗಳು ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಯೋಚಿಸ್ತಾ ಹೋದಾಗ ಈ ರೀತಿಯಾಗಿ ಯೋಜನೆಗಳು ಬಂದಿದೆ. ಹಾಗಾಗಿ ಸಂಜೀವಿನಿಯಲ್ಲಿ ಕೇವಲ ನೀವು ಸಮುದಾಯ ಮಂಡಳಿ ನಿಧಿ 1.5 ಲಕ್ಷ ಸಿಗುತ್ತೆ, ಅದಾದ ನಂತರ ಅಷ್ಟೇ, ಅದನ್ನು ಕಟ್ಟೋದು ತೀರ್ಸೋದು ಅಂತ ಅಷ್ಟೇ. ಯಾವಾಗ ಹುಟ್ಟಿದ್ದು ಅಥವಾ ಯಾವಾಗ ಒಕ್ಕೂಟ ಪ್ರಾರಂಭ ಆಗಿದೆ ಅಂತ ಡೌಟಲ್ಲಿ ಇರಬಾರ್ದು. ನಾವು 2022 ಶುರು ಆಗಿದ್ದು 2 ವರ್ಷ ಕಳೀತು, ಇಷ್ಟು ಲಾಭಾಂಶದಲ್ಲಿ ಹೋಗ್ತಿದ್ದೀವಿ, 4 ವರ್ಷ ಕಳೀತು, ಇಷ್ಟು ಲಾಭಾಂಶದಲ್ಲಿ ಹೋಗ್ತಿದ್ದೀವಿ, 6 ವರ್ಷ ಕಳೀತು, ಇಷ್ಟು ಲಾಭಾಂಶದಲ್ಲಿ ಹೋಗ್ತಿದ್ದೀವಿ ಅನ್ನುವಂಥ ಗರ್ವ ಅಥವಾ ಗೌರವ ನಮ್ಮೊಳಗೆ ಮೂಡಬೇಕು. ಅವಾಗ ನಾವು ಏನಾದರೂ ಇನ್ನೂ ಮಹತ್ತರವಾದ ಏನಾದ್ರು ಮಾಡ್ಬೋದು ಅನ್ನೋದು ನಮ್ಮೊಳಗೆ ಬರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಡೀಲಿ ಅನ್ನೋದು ನಿಟ್ಟಿನಲ್ಲಿ ನಾನು ಇದನ್ನು ಕೇಳಿದೆ. ಎಷ್ಟು ಸಂಘಗಳಿದ್ದಾವೆ, ಯಾವ ರೀತಿಯಾಗಿ ಬೆಳವಣಿಗೆ ಆಗಿದೆ, ಸಂಘ ಅಂದರೆ ಏನು, ಸಂಘದ ದಶಸೂತ್ರಗಳು ಯಾವ್ಯಾವ ರೀತಿ ಇದೆ, ಅದನ್ನೆಲ್ಲ ನೀವು ಫಾಲೋ ಮಾಡ್ತಿದ್ದೀರಾ. ವರದಿಯಲ್ಲಿ ಕೂಡ ಅದನ್ನು ನಾವು ವಿಸ್ತೃತವಾಗಿ ಚರ್ಚೆ ಮಾಡೋಣ. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ನಾನು ಪ್ರಾಸ್ತಾವಿಕ ನೋಡಿ ಮುಗಿಸ್ತೇನೆ. ಎಲ್ಲ ವಾರ್ಡ್ ಮೂಲಕ ಇದು ಮಾಡಿದ್ದೀರಾ, ಅಂದವಾಗಿ ಇದು ಮಾಡಿದ್ದೀರಾ, ಯಾವ್ಯಾವ ವಾರ್ಡವರು ಏನೇನಿದೆ ಅಂತ, ಆ ವಾರ್ಡ್ ಯಾಕೆ ಆಗಬೇಕು, ವಾರ್ಡಲ್ಲಿ ಏನೇನು ನಡೆಯುತ್ತೆ ಅಂತಲೂ ತಿಳ್ಕೊಳ್ಳೋಕ್ಕಿದ್ದೀರಾ. ಅಂದವಾಗ ಇದರಲ್ಲೇ ಕೂತಿರೋದು. ವರದಿ ವಾಚನ. ಇದೀಗ 2 ವರ್ಷಗಳ ವರದಿಯನ್ನು MBK ದೀಕ್ಷರವರು ಹೇಳ್ತಾರೆ. ಇಡಕಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಹಂತದಲ್ಲಿ GPLF ಪ್ರಾರಂಭವಾದ ವಿವರ. ಗ್ರಾಮ ಪಂಚಾಯತ್ 2022 ಪ್ರಾರಂಭವಾಯಿತು. ಒಕ್ಕೂಟದ ಪ್ರಾರಂಭದ ಹಂತದಲ್ಲಿ ಅಂದರೆ 2022-23ನೇ ಸಾಲಿನಲ್ಲಿ 14 ಸ್ವಸಹಾಯ ಸಂಘಗಳು ಈ ಒಕ್ಕೂಟಕ್ಕೆ ಸೇರ್ಪಡೆಗೊಂಡಿದ್ದು, ನಂತರ 2023-24ನೇ ಸಾಲಿನಲ್ಲಿ 8 ಸಂಘಗಳು ರಚನೆ ಮಾಡಲಾಯಿತು. 2022-23ನೇ ಸಾಲಿನಲ್ಲಿ ವೈಯಕ್ತಿಕ ಕಾರಣಗಳಿಂದ 2 ಸಂಘಗಳು ಒಕ್ಕೂಟದಿಂದ ಹೊರಗುಳಿದಿರುತ್ತವೆ. ಪ್ರಸ್ತುತ ಒಕ್ಕೂಟದಲ್ಲಿ ಒಟ್ಟು 20 ಸಂಘಗಳಿವೆ. GPLF ಹಂತದಲ್ಲಿನ ವಾರ್ಡ್ಗಳ ವಿವರ. ಇಡಕಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ ಒಟ್ಟು 4 ವಾರ್ಡುಗಳಿವೆ. ಸ್ಕಂದ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ, ಸುಭದ್ರಾ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ, ಪ್ರಗತಿ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ, ಪ್ರಕೃತಿ ಸಂಜೀವಿನಿ ವಾರ್ಡ್ ಮಟ್ಟದ ಒಕ್ಕೂಟ. ಸ್ಕಂದ ಮೂಕಾಂಬಿಕಾ ಸ್ವಸಹಾಯ ಸಂಘ ಸದಸ್ಯರ ಸಂಖ್ಯೆ 10, ಜಗದೀಶ್ವರಿ ಸ್ವಸಹಾಯ ಸಂಘ ಸದಸ್ಯರ ಸಂಖ್ಯೆ 11, ಈಶ್ವರಿ ಸ್ತ್ರೀ ಶಕ್ತಿ ಸಂಘ ಸದಸ್ಯರ ಸಂಖ್ಯೆ 13. ಒಟ್ಟು 65 ಜನ ಸದಸ್ಯರಿರುತ್ತಾರೆ. ದುರ್ಗಾಂಬ ಸ್ತ್ರೀ ಶಕ್ತಿ ಸಂಘ ಸದಸ್ಯರ ಸಂಖ್ಯೆ 14, ಶ್ರೀಲಕ್ಷ್ಮಿ ಸ್ತ್ರೀ ಶಕ್ತಿ. ನಾನು ಸಂಘದಿಂದ ಹೊರ ಉಳಿದ ಹಾಗೂ ಬಿಟ್ಟು ಹೋದ ಕುಟುಂಬಗಳನ್ನು ಗುರುತಿಸಿ ಅವರನ್ನು NRLM ಯೋಜನೆ ಅಡಿ ಸೇರಿಸುವಂಥ ಕೆಲಸವನ್ನು ಮಾಡುತ್ತಿದ್ದೇನೆ. ಹಾಗೂ ಸರ್ಕಾರದಿಂದ ಬರುವ ಅನುದಾನದ ಕುರಿತು ಸಂಘದ ಸದಸ್ಯರಿಗೆ ಮಾಹಿತಿ ನೀಡುತ್ತಿದ್ದೇನೆ ಹಾಗೂ ಪ್ರತಿ ಸಂಘಗಳಿಗೂ ಭೇಟಿ ನೀಡುತ್ತಿದ್ದೇನೆ ಮತ್ತು MBK ಅವರು ಕೇಳುವಂಥ ಪ್ರತಿಯೊಂದು ಮಾಹಿತಿಯನ್ನು ಅವರಿಗೆ ಕೊಡ್ತಾ ಇದ್ದೀನಿ. ಸಂಘದಿಂದ ಹೊರಗುಳಿದ NRLM ಸಂಸ್ಥೆಯಿಂದ ಹೊರಗುಳಿದ ಸದಸ್ಯರನ್ನು ಹೆಚ್ಚು ಸಂಘಕ್ಕೆ ಸೇರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸರ್ಕಾರದಿಂದ ಬಂದಂಥ ಅನುದಾನಗಳನ್ನು ಸಂಘದ ಸದಸ್ಯರಿಗೆ ಮಾಹಿತಿ ನೀಡುತ್ತೇನೆ ಮತ್ತು ನನಗೆ ಟ್ರೈನಿಂಗ್ನಲ್ಲಿ ನಡೆದಂಥ ಮಾಹಿತಿಯನ್ನು ಸಂಘದ ಸದಸ್ಯರಿಗೆ ತಿಳಿಸುತ್ತೇನೆ ಮತ್ತು MBK ಕೇಳಿದಂಥ ಮಾಹಿತಿಯನ್ನು ತಿಳಿಸುತ್ತೇನೆ. ನನ್ನ ಹೆಸರು ಜಯಶ್ರೀ. ನಾನು ಇಡಕಿನಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಒಕ್ಕೂಟದಲ್ಲಿ ಕೃಷಿ ಸಖಿಯಾಗಿ ಕೆಲಸ ಮಾಡ್ತಿದ್ದೀನಿ. ನಾನು 7/8/2022 ಕೆಲಸಕ್ಕೆ ಸೇರಿದ್ದೀನಿ. ನಾನು ಸರ್ಕಾರದಿಂದ ಸಿಗುವಂಥ ರೈತರಿಗೆ ಸಿಗುವಂಥ ಸೌಲಭ್ಯದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಹಾಗೂ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುವಂಥ ಸಬ್ಸಿಡಿಯಲ್ಲಿ ಸಿಗುವಂಥ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿಯನ್ನು ಸಂಘದ ಸದಸ್ಯರಿಗೆ ಹಾಗೂ ರೈತ ಬಾಂಧವರಿಗೆ ತಿಳಿಸುತ್ತಿದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ಶಿರಬಾಗುತ್ತಾ. ನನ್ನ ಹೆಸರು ಕವಿತಾ. ನಾನು 3/1/2022 ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟದಲ್ಲಿ ಸುಭದ್ರಾ ವಾರ್ಡ್ನಲ್ಲಿ ಖಜಾಂಚಿಯಾಗಿದ್ದು ಹಾಗೆ ಒಕ್ಕೂಟದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ನಾನು 1/1/2024 ಪಶು ಸಖಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಕೆಲಸ ಏನೆಂದರೆ ನಾನು ಪಶು ಇಲಾಖೆಯಿಂದ ಬರುವಂತಹ ಸೌಲಭ್ಯವನ್ನು ಎಲ್ಲ ರೈತರಿಗೆ ಮಾಹಿತಿಯನ್ನು ತಿಳಿಸುತ್ತೇನೆ. ಹಾಗೆ ಏನಾದರೂ ನಿಮಗೆ ಪಶು ಇಲಾಖೆಯಿಂದ ಎಮರ್ಜೆನ್ಸಿ ಏನಾದರೂ ಇದ್ದ ಅದನ್ನೆಲ್ಲ ತಿಳಿಸ್ತೀನಿ. ಮತ್ತು ಇವಾಗ ಉಚಿತವಾಗಿ ನಾಯಿಗಳ
ಲಸಿಕೆ ರೆಬಿಸ್ ಲಸಿಕೆಯು ಇವಾಗ ಉಚಿತವಾಗಿ ದೊರೆಯುತ್ತದೆ. ಅಲ್ಲಿ ಪಶು ಇಲಾಖೆಗೆ ಹೋಗಿ ನೀವೆಲ್ಲರೂ ಸ್ವಲ್ಪ ತಗೊಳ್ಳಿ ಅಂತ ಹೇಳ್ತೀವಿ. ಹೀಗೆ ತಗೊಳ್ಳಿ. 2022ರಿಂದ 24ನೇ ಸಾಲಿನಲ್ಲಿ ಆರಂಭಿಕ ನಿಧಿಯ ವಿವರ 7/2/23ರಂದು 25,000, 31/3/23ರಂದು 25,000. ಒಟ್ಟು ಆರಂಭಿಕ ನಿಧಿಯು 50,000 ಅನುದಾನ ಬಂದಿರ್ತದೆ. ಆರಂಭಿಕ ನಿಧಿಯ ಖರ್ಚಿನ ಮಾಹಿತಿ 26/5/23ರಂದು GPLF ಪುಸ್ತಕ ಖರೀದಿ 2,500 ರೂಪಾಯಿಗಳು. 4/1/24ರಂದು ಒಕ್ಕೂಟ ನೋಂದಣಿಗೆ 5,000 ರೂಪಾಯಿಗಳು. 5/9/23ರಂದು ಒಕ್ಕೂಟಕ್ಕೆ ಪೀಠೋಪಕರಣಗಳ ಖರೀದಿ 16,000. ಒಂದು ಮಹಿಳಾ ಒಕ್ಕೂಟ ಇನ್ನೊಂದು ಮಹಿಳಾ ಒಕ್ಕೂಟಕ್ಕೆ ಎಷ್ಟು ಸಹಕಾರಿಯಾಗಿ ತಗೊಳ್ತಾ ಹೋಗ್ತಿದೆ. ಇದೇ ರೀತಿಯಾಗಿ ನಾಳೆ ನಿಮ್ಮ ಒಕ್ಕೂಟದ ನೀವು ಪ್ರಾಡಕ್ಟ್ ಮಾಡೋದನ್ನ ಅವ್ರು ಬೈ ಮಾಡ್ತಾರೆ. ಈ ರೀತಿಯಾಗಿ ಮಾರುಕಟ್ಟೆ ಸಂಪರ್ಕ ನಮ್ಮೊಳಗಿದೆ. ಇದು ಮಹಿಳಾ ಒಕ್ಕೂಟದ ಒಂದು ಏನು ಶಕ್ತಿ ಅಂತಾನು ಕೂಡ ಹೇಳ್ಬೋದು. ಈಗ ಅರ್ಥ ಆಯ್ತು ಯಾಕೆ ಅಲ್ಲೇ ತಗೊಂಡಿದ್ದಾರೆ ಅಂತ. ಗೊತ್ತಾಗುತ್ತೆ. ಸರ್ಕಾರದ ಗಮನಕ್ಕೆ ಗೊತ್ತಾಗುವಂಥದ್ದು ಈ ಎಲ್ಲ ಕಾರ್ಯಗಳನ್ನ ಮಾಡಕ್ಕೆ ನಮ್ಮ ಸಿಬ್ಬಂದಿಯವರಿಗೆ ಲೋಕೋ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ಆಪ್ ಅನ್ನ ಕೊಟ್ಟು ಅದರಲ್ಲಿ ಸಂಘಗಳಿಂದ ಒಳಪಟ್ಟಂತಹ ಸದಸ್ಯರಿರ್ಬೋದು, ಮಹಿಳೆಯರನ್ನ ಒಳಗೆ ತರುವಂತದ್ದು ಅಥವಾ ಅಲ್ಲಿಂದ ಒಂದು ವೇಳೆ ಆ ಒಂದು ಮೊತ್ತವನ್ನು ನಾವು ರೀಪೇಮೆಂಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಡಿಟ್ ವರದಿಯಲ್ಲಿ ನಮಗೆ ಒಕ್ಕೂಟಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅನುಬಂಧದಲ್ಲಿ ಈ ಒಂದು ಮೊತ್ತ ಇನ್ನೂ ಮರುಪಾವತಿ ಆಗಿಲ್ಲ ಅಂತ ಹೇಳಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಒಕ್ಕೂಟದಲ್ಲಿ ಏನ್ ಬರುತ್ತೆ, ನಮಗೆ ರಿಮಾರ್ಕ್ಗಳು ಬರುತ್ತೆ. ಮಹಿಳೆಯರು ಬಳಸಿಕೊಂಡು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ಒಕ್ಕೂಟದವರು ಪ್ರೋತ್ಸಾಹ ನೀಡಿರುತ್ತಾರೆ. 2022ರಿಂದ 24ನೇ ಸಾಲಿನಲ್ಲಿ ಸಂಘಗಳ ಒಗ್ಗೂಡುವಿಕೆ ಕಾರ್ಯ ಮಾಡಲಾಯಿತು. ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವ ಮಹಿಳಾ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡು GPDPಯನ್ನು ಸಲ್ಲಿಸಲಾಯಿತು ಹಾಗೂ ಮಹಿಳಾ ದಿನಾಚರಣೆಗಳಲ್ಲಿ ಪಾಲ್ಗೊಂಡು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ. ಒಕ್ಕೂಟದಡಿಯಲ್ಲಿ ಸಮುದಾಯ ಬಂಡವಾಳ ನಿಧಿಯನ್ನು ಬಳಸಿಕೊಂಡು ಉತ್ತಮ ಆದಾಯ ಗಳಿಸಿರುವ ಜೊತೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಲು ಸಹಾಯಕವಾಗಿದೆ ಹಾಗೂ ಮಹಿಳಾ ದಿನಾಚರಣೆಯಲ್ಲಿ ಪಾಲ್ಗೊಂಡು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರುತ್ತಾರೆ. ಸಮುದಾಯ ಬಂಡವಾಳ ನಿಧಿ ಬಳಸಿಕೊಂಡು ವೃಂದ ನಂದಾದೀಪ ಸ್ತ್ರೀ ಶಕ್ತಿ ಸಂಘದವರು ಅಂಗಡಿ ಉದ್ಯಮದಲ್ಲಿ ಆದಾಯ ಗಳಿಸಿರುತ್ತಾರೆ. ಪರಿಸರ ದಿನಾಚರಣೆಯಂದು ಸಂಘದ ಸದಸ್ಯರು ಎಲ್ಲರೂ ಪಾಲ್ಗೊಳ್ಳುವ ಮೂಲಕ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸದಸ್ಯರುಗಳಿಗೆ ಸಹಿ ನೀಡುವ ಮೂಲಕ ಅರಿವು ಮೂಡಿಸಲಾಯಿತು. ಸಸಿ ನೆಡುವ ಮೂಲಕ 25,000 ತಗೊಂಡಿದ್ದೀವಿ. ಮನೆ ಕೆಲಸಕ್ಕಂತ ದುಡ್ಡು ಹಾಕಿದ್ದೀವಿ. ಮತ್ತೆ ಗಾಡಿ ಲೋನಿಗೆಲ್ಲ ಕೃಷಿಗೆ ಮತ್ತೆ ಗಾಡಿ ಲೋನಿಗೆಲ್ಲ ಗಾಡಿ ಲೋನ್. ವೆರಿ ಗುಡ್. ನೋಡಿ, ಕೃಷಿಗೆ ಮತ್ತೆ 50,000 ಲೋನ್ ಅನ್ನು ಪಡ್ಕೊಂಡು ಕೃಷಿಗೆ ಮತ್ತೆ ಗಾಡಿಯ ಲೋನ್ ವ್ಯವಸ್ಥೆಗೆ ಅವರನ್ನು ಅದು ಬಳಕೆ ಮಾಡಿಕೊಂಡು ಆದಾಯಕ್ಕೋಸ್ಕರ ಅದನ್ನು ನಾನು ನನ್ನ ಮಗಳ ಮದುವೆಗೆ ಬಳಸ್ಕೊಂಡಿದ್ದೀನಿ. ಮಗಳ ಮದುವೆಗೆ. ಇನ್ನೊಬ್ರು ಯಾರೇ ಸಂಘದ ಹೆಸರು ಕೂಡ ಹೇಳಿ. ತೇಜಸ್ ಸಂಘ. ನಾವು 3 ಜನ ತಗೊಂಡಿದ್ದೀವಿ. ನಾನು ಬಟ್ಟೆ ವ್ಯಾಪಾರ ಮಾಡಿದ್ದೀನಿ, ಇನ್ನಿಬ್ರು ಗಾಡಿ ಖರೀದಿ ಮಾಡಿದ್ದಾರೆ. ಗಾಡಿ ಖರೀದಿಗೆ ಆಗಿ ಬಟ್ಟೆ ವ್ಯಾಪಾರಕ್ಕೋಸ್ಕರ ಅವರು ಉದ್ಯಮ ನಡೆಸಲಿಕ್ಕೆ ಸಮುದಾಯ ಬಂಡವಾಳವನ್ನು ತಗೊಂಡಿದೆ. ನಮ್ದು ಕಳಸದಲ್ಲಿ ಸೈಬರ್ ಸೆಂಟರ್ ಇದೆ, ಅದಕ್ಕೆ ಸಿಸ್ಟಮ್ ಖರೀದಿ. ವೆರಿ ಗುಡ್, ವೆರಿ ಗುಡ್. ಸೈಬರ್ ಇದಕ್ಕೆ ನೀವು ಬಳಕೆ ಮಾಡ್ಕೊಂಡಿದ್ದೀರಾ? ತಗೊಂಡಿದ್ದೀವಿ, ಕೃಷಿಗೆ ಮಾಡಿದ್ವಿ. ಕೃಷಿ ಇದಕ್ಕೆ ನಿಮ್ಮ ಸಮುದಾಯ ಬಂಡವಾಳದಿಂದ ಬಳಕೆ ಮಾಡ್ಕೊಂಡಿದ್ದೀವಿ. ಅಂಗಡಿ ಅಭಿವೃದ್ಧಿಗೆ ಅಂತ ತಗೊಂಡಿದ್ದು, ಆದರೆ ಮಳೆ ಕಾರಣ ನನಗೆ ಅಂಗಡಿ ಅಭಿವೃದ್ಧಿ ಮಾಡೋಕ್ಕಾಗಲಿಲ್ಲ. ಅದು ಕೃಷಿಗೆ ಉಪಯೋಗಿಸ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಬೇಸಿಗೆ ಆದ ಕೂಡಲೇ ಅಂಗಡಿ ಅಭಿವೃದ್ಧಿಗೆ ಅದನ್ನು ಉಪಯೋಗಿಸ್ತೀನಿ. ಶಾರದಾಂಬ ಶ್ರೀ ಶಕ್ತಿ ಸಂಘ ಬೂದಿಗುಂಡಿ. ನಮ್ಮ ಸಂಘದಲ್ಲಿ 3 ಜನ ಮೆಂಬರ್ 55,000 ತಗೊಂಡಿದ್ದೀವಿ. ಅದರಲ್ಲಿ ನಾನು 50,000 ನನ್ನ ಮಗನ ಕಾಲೇಜ್ ಫೀಸ್ ಕಟ್ಟಲಿಕ್ಕೆ ಉಪಯೋಗ ಮಾಡ್ಕೊಂಡಿದ್ದೀನಿ. ಓಕೆ, ಧನ್ಯವಾದಗಳು. ಇಡೀ ಒಕ್ಕೂಟವನ್ನು ಮುನ್ನಡೆಸಿನ ಅಂತ ಹೇಳುವರು ಅಧ್ಯಕ್ಷರ ಹುದ್ದೆಗೆ ಯಾರೆಲ್ಲ ಭಾಗವಹಿಸಿರಿ ಅನ್ನೋರು ಮುಂದೆ ಬನ್ನಿ. ಅಧ್ಯಕ್ಷರ ಹುದ್ದೆಗೆ ಯಾರೆಲ್ಲ ಭಾಗವಹಿಸಿರಿ ನಿಮ್ಮಲ್ಲಿ ನೀವೇ ತೀರ್ಮಾನ ಮಾಡ್ಕೊಳ್ಳಿ. ಇಷ್ಟು ಜನರಲ್ಲಿ ನಾನು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಬಲ್ಲೆ ಅಂತ ಹೇಳಿ ನೀವು ಡಿಸೈಡ್ ಮಾಡ್ಕೊಂಡು, ಅಥವಾ ಯಾರಾದ್ರೂ ಬರ್ಬೋದು, ಒಬ್ಬರಾದ್ರೂ ಬರ್ಬೋದು, 2 ಜನರ ಬರ್ಬೋದು, ಯಾರಾದ್ರೂ ಬರ್ಬೋದು. ಬಟ್ ಈಗ ನಿಮಗೆ ಆಯ್ಕೆ ಪ್ರಕ್ರಿಯೆ. ಪ್ರಕೃತಿ ಸಂಜೀವಿನಿ ವಾರ್ಡಿಂದ ಮಾಯಾದೇವಿಯವರು ಒಕ್ಕೂಟದ ಇಡಕಣಿ ಸಂಜೀವಿನಿ ಒಕ್ಕೂಟದ ಉಪಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಗೊಂಡಿರುತ್ತಾರೆ. ಕಾರ್ಯಕಾರಿ ಸಮಿತಿ ಸದಸ್ಯರ ಪಟ್ಟಿ ಈ ರೀತಿ ಇದೆ.
ಇಡ್ಕಣಿ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಲಕ್ಷ್ಮೀ ಕೆ ಅವರು ಆಯ್ಕೆಯಾಗಿರ್ತಾರೆ. ಸ್ಕಂದ ವಾರ್ಡಿನವರು ಆಯ್ಕೆಯಾಗಿರ್ತಾರೆ. ಜೋರದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಉಪಾಧ್ಯಕ್ಷರಾಗಿ ಮಾಯಾದೇವಿಯವರು ಪ್ರಕೃತಿ ವಾರ್ಡಿನ ಆಯ್ಕೆಯಾಗಿರ್ತಾರೆ. ಅವರು ಒಕ್ಕೂಟದ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಕಾರ್ಯದರ್ಶಿಯಾಗಿ ಶೋಭಾ ಅವರು ಪ್ರಗತಿ ವಾರ್ಡ್ ಇವರು ಒಕ್ಕೂಟದ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಇವರು ಕೂಡ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸಿ. ಖಜಾಂಜಿಯಾಗಿ ಪಲ್ಲವಿ ಸುಭದ್ರ ವಾರ್ಡಿನ ಇವರು ಕೂಡ ಖಜಾಂಜಿಯಾಗಿ ಆಯ್ಕೆಯಾಗಿರ್ತಾರೆ. ಪಲ್ಲವಿ ಇವರು ಕೂಡ ಅಭಿನಂದನೆಗಳು ಜೋರಾದ ಚಪ್ಪಾಳೆ ಮೂಲಕ. ಸಹ ಕಾರ್ಯದರ್ಶಿಯಾಗಿ ಸುಜಾತ ಸ್ಕಂದ ಸಂಜೀವಿನಿ ವಾರ್ಡಿಂದ ಇವರು ಒಕ್ಕೂಟದ ಸಹ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರ್ತಾರೆ. ಇವರಿಗೂ ಕೂಡ ಅಭಿನಂದನೆಯನ್ನು ಜೋರಾದ ಚಪ್ಪಾಳೆ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಎಲ್ಲ ಈ ಒಕ್ಕೂಟ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸುನೀತಾ ಅವರು, ವಿಜಯ, ಪ್ರೇಮ, ಜಯ ಬಿಎನ್, ಕೆ ಸುಜಯ, ಪ್ರತಿಮಾ, ಸುಮಿತ್ರಾ, ಸುಶೀಲಾ ಎಸ್, ಶಾಲಿನಿ, ರುಕ್ಮಿಣಿ ಇವರೆಲ್ಲರೂ ಸೇರಿ ಒಂದು ಇಡಕಳಿ ಸಂಜೀವಿನಿ ಗ್ರಾಮ ಪಂಚಾಯತ್ ಒಕ್ಕೂಟದ ಕಾರ್ಯಕಾರಿ ಸಮಿತಿ ಸದಸ್ಯರನ್ನ ನಿಮ್ಮನ್ನೆಲ್ಲ ಮುಂದಿನ ವರ್ಷಗಳ ಕಾಲ ನಡೆಸಿಕೊಂಡು ಹೋಗ್ತಾರೆ. ಇವರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಜೋರದ ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದನೆ ಸಲ್ಲಿಸುತ್ತಾರೆ. ಕಾಲ ಸತತವಾಗಿ ಈ ಒಕ್ಕೂಟದ ಅಭಿವೃದ್ಧಿಯಲ್ಲಿ ಈ ಸಮುದಾಯದೊಂದಿಗೆ ಹಂಚಿಕೆ ಇರಬಹುದು. ಬೇರೆ ದುರ್ಬಲವರ್ಗದೊಂದಿಗೆ ಹಾಗೂ ಪಂಚಾಯತ್ ಇತರ ಕಾರ್ಯಚಟುವಟಿಕೆಗಳು ಹಾಗೂ ತರಬೇತಿ ಮಗದೊಂದು ಎಲ್ಲರಿಗೂ ಕೂಡ ಭಾಗವಹಿಸಿ ಒಕ್ಕೂಟಕ್ಕೆ ಸೌಲಭ್ಯ ತರುವಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಸಂಜೀವಿನಿ ಮಟ್ಟದ ಒಕ್ಕೂಟದ ಒಕ್ಕೂಟದವರಿಗೆಲ್ಲರಿಗೂ ನನ್ನ ಪೂರ್ವಕ ಸ್ವಾಗತಗಳು. ನಮ್ಮದು ಹೊರನಾಡು ಗ್ರಾಮ ಮಟ್ಟದಲ್ಲಿ ಇದೇ ಥರ ವಾರ್ಷಿಕೋತ್ಸವ ಆಯಿತು. ನಾವು ಎಲ್ಲ ಇದೇ ರೀತಿ ಚೆನ್ನಾಗಿ ನಡೆಸಿದ್ದೀವಿ. ಆದರೂ ನಮಗಿಂತ ಜಾಸ್ತಿ ನಿಮ್ಮದು ಮೆಂಬರ್ಗಳು ಜಾಸ್ತಿ ಇದ್ದಾರೆ. ತುಂಬ ಚೆನ್ನಾಗಾಯಿತು. ಪದಾಧಿಕಾರಿಗಳ ಆಯ್ಕೆಗಳನ್ನು ಚೆನ್ನಾಗಾಯಿತು. ಈ ನಾವು ಮನೇಲೆ ಕೂತಿದ್ರೆ ಈಗೆಲ್ಲ ನೋಡೋಕ್ಕಾಗ್ತಿರ್ಲಿಲ್ಲ ಒಬ್ಬರನ್ನೊಬ್ಬರು. ಈ ಸಂಜೀವಿನಿ ಯೋಜನೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ಹೊರಗಡೆ ಕರ್ಕೊಂಡು ಬಂದಿದೆ. ಯಾವುದೋ ಒಂದು ಸಣ್ಣ ಸಣ್ಣ ಅಧಿಕಾರ ಆದ್ರೂ ಅದರಲ್ಲೇ ನಮಗೆಲ್ಲ ಖುಷಿ ಇದೆ. ಹಾಗಾಗಿ ಎಲ್ಲರೂ ಚೆನ್ನಾಗಿ ಈ ಸಂಜೀವಿನಿ ಯೋಜನೆನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬಿಟ್ಟು, ಮತ್ತೆ ನಮಗೆ ನಾನು ಇಲ್ಲಿಗೆ ಬಂದೇ ಗೊತ್ತಿಲ್ಲ, ಈ ಊರು ನೋಡೇ ಗೊತ್ತಿಲ್ಲ ನನಗೆ. ನನ್ನ ಗೆಳತಿಯಾದ ಪ್ರೇಮ ಅವರು ಅಧ್ಯಕ್ಷರು, ಒಕ್ಕೂಟದ ಅಧ್ಯಕ್ಷರು, ನೀವು ಬರಲೇಬೇಕು, ನಮ್ದು ಸಭೆ ಇದೆ ಅಂತ ಕರೆದ್ರು. ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಇಂದು ಇಡಕಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಪ್ರಥಮ ವಾರ್ಷಿಕ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಒಕ್ಕೂಟವು ಪ್ರಾರಂಭಗೊಂಡು 2 ವರ್ಷ ಆಗಿದೆ. 2 ವರ್ಷದಲ್ಲಿ ಉತ್ತಮವಾದ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ನಮಗೊಂದು ಅವಕಾಶ ಆಯಿತು. ನಾವು ಎಲ್ಲಿದ್ದೋ ಅಲ್ಲೇ ಇದ್ದರೆ ಈ ಮಾಹಿತಿಗಳನ್ನು ತಿಳ್ಕೊಳ್ಳೋಕ್ಕೆ ಆಗಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಸಂಜೀವಿನಿ ಒಕ್ಕೂಟದಲ್ಲಿ ನಾವು ವಾರ್ಡ್ಗಳನ್ನಾಗಿ ಮಾಡಿದ್ದೇವೆ. 4 ವಾರ್ಡ್ಗಳಲ್ಲಿ 256 ಸದಸ್ಯರನ್ನು ಒಳಗೊಂಡ ವಾರ್ಡ್ ಆಗಿದೆ. ಈ ವಾರ್ಡಿನಲ್ಲಿ ನಮಗೆ ಒಕ್ಕೂಟದಿಂದ ಬಂಡವಾಳ ನಿಧಿ ಮತ್ತು ದುರ್ಬಲ ವರ್ಗದ ನಿಧಿ ಎಲ್ಲದನ್ನು ಸವಿಸ್ತಾರವಾಗಿ ನಮಗೆ ತಿಳಿಸಿದ್ದಾರೆ. ಅದನ್ನೆಲ್ಲ ನಾವು ಸದುಪಯೋಗ ಪಡಿಸಿಕೊಂಡು ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ನಮ್ಮ ಒಕ್ಕೂಟವನ್ನು ಮುನ್ನಡೆಸಬೇಕು ಅಂತೇಳಿ ನಾನು ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಕ್ಕೂಟವನ್ನು ನಡೆಸಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ, ತಿಳಿಸುತ್ತಿದ್ದೇನೆ. ಇಡಕಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಯುತ ರವೀಂದ್ರ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇಡಕಣಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಶ್ರೀಮತಿ ಚಂದ್ರಾವತಿ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇಡಕಣಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ಲತಾ ಕೆ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ.
ಎಡಕಣಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಶ್ರೀಮತಿ ವಿಜಯಲಕ್ಷ್ಮಿ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಎಡಕಣಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಪಾರ್ವತಿ PK ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಎಡಕಣಿ ಗ್ರಾಮ ಪಂಚಾಯಿತಿ ಮಟ್ಟದ ಎಲ್ಲ ವಾರ್ಡ್ನ ಪದಾಧಿಕಾರಿಗಳಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ತಾಲೂಕು NRLM ವಲಯ ಮೇಲ್ವಿಚಾರಕರಾದ ಶ್ರೀ ಅಭಿಜಿತ್ HH ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ತಾಲೂಕು NRLM ವಲಯ ಮೇಲ್ವಿಚಾರಕರಾದ ಶ್ರೀ ಅಬ್ದುಲ್ ನಾಜಿಮ್ ಸರ್ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆ ಎಡಕಣಿ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಎಲ್ಲಾ ಸಂಘದ ಸದಸ್ಯರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಕಳಸ ತಾಲೂಕು ಮಟ್ಟದ ಒಕ್ಕೂಟದ ಖಜಾಂಚಿಯಾಗಿರುವಂತಹ ಛಾಯಾ ಮೇಡಮ್ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಈ ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ಎಲ್ಲ ಪತ್ರಿಕೋದ್ಯಮದವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೆ ನಮ್ಮ ಮಿತ್ರರಾಗಿ ಬಂದಿರುವಂತಹ MBK LCRP ಬೇರೆ ಪಂಚಾಯಿತಿಯಿಂದ ಅವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹಾಗೂ ನನ್ನೆಲ್ಲ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಹೊರನಾಡು ಪಂಚಾಯಿತಿಯ ಉಪಾಧ್ಯಕ್ಷರಾದ ಪುಷ್ಪಲತಾ ಇವರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ವಂದನಾರ್ಪಣೆ ಮಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಅಡಿಗೆ ವ್ಯವಸ್ಥೆಯಲ್ಲಿ ಸಿಬ್ಬಂದಿಯವರಿಗೂ ಹಾಗೂ ಇಲ್ಲಿ ಜಾಗ ವ್ಯವಸ್ಥೆಯನ್ನ ಮಾಡಿಕೊಟ್ಟ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೆ ಈ ಅಂದಗಣಿಸುವಲ್ಲಿ ಸಹಕಾರ ಮಾರ್ಗದರ್ಶನ ನೀಡುವಂತಹ ಎಡಕಣಿ ಗ್ರಾಮ ಪಂಚಾಯತಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಇನ್ನೊಮ್ಮೆ ಮತ್ತೆ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಒಟ್ಟಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಹಾಗೆ ಈ ವಾರ್ಷಿಕ ಮಹಾಸಭೆಯನ್ನ ನೇರವಾಗಿ ಹಾಗೂ ಇದೊಂದು ಡಾಕ್ಯುಮೆಂಟರಿ ಆಗಿ ಅನ್ನೋ ಇದರಲ್ಲಿ ಸಂತೋಷ್ ಯೂಟ್ಯೂಬ್ ಚಾನೆಲ್ ನ ಮೂಲಕ ಅವರು ಸಹ ಸಂಗಡಿಗರ ಜೊತೆಗೆ ಕೂಡಿ ಇದನ್ನ ವ್ಯವಸ್ಥಿತವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಮಾತಾಡ್ತಾರೆ. ಆಕ್ಚುಲಿ ಸಂಜೀವಿನಿ ವಾರ್ಷಿಕ ಮಹಾಸಭೆಗೆ ನಮ್ಮನ್ನ ಆಹ್ವಾನ ನೀಡಿದ್ದಕ್ಕೆ ತುಂಬಾ ಧನ್ಯವಾದ ಎಲ್ಲರಿಗೂ. ಮತ್ತೆ ಇನ್ನೊಂದೇನಂದ್ರೆ ನಮ್ಮದು ಪತ್ರಿಕೋದ್ಯಮ ಅಲ್ಲ, ನಾವು ಜಸ್ಟ್ ಯೂಟ್ಯೂಬ್ ಚಾನಲ್ ನಲ್ಲಿ ಜಸ್ಟ್ ವ್ಲಾಗ್ ಮಾಡ್ತಿರೋದು. ಸೊ ಈಗ ನಾವು ಒಂದು ಕರೆಗೆ ಹೋಗ್ಬಿಟ್ಟು ನಾವು ಬಂದು ವಿಡಿಯೋ ಒಂದು ಮಾಡಿಕೊಡುವ ಅಂತೇಳಿ ಬಂದದ್ದು. ಸೊ ಈ ವಿಡಿಯೋನ ನೀವೆಲ್ಲ ಹೋಗಿ ಮನೆಯಲ್ಲಿ ನೋಡ್ತೀರಲ್ಲ, ನೋಡಿಲ್ಲ? ನೋಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ಝೀರೋ ಮೆಮೊರೀಸ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಇವರಿಗೆ ಲಿಂಕ್ ಎಲ್ಲ ಕಳಿಸಿರ್ತಾನೆ. ಝೀರೋ ಮೆಮೊರೀಸ್ ಅಂತ ನಮ್ಮ ಚಾನಲ್ ಹೆಸರು. ಲಿಂಕ್ ಕಳಿಸಿರ್ತಾನೆ. ಅದರಲ್ಲಿ ಎಲ್ಲರೂ ಹೋಗಿ ಲೈಕ್ ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಹತ್ರ ಮಿಸ್ ಮಾಡದೆ ನೋಡಿ. ಇಷ್ಟ ಆಗಿದ್ರೆ ನಮ್ಗೆ ಏನಾದ್ರು ಸಲಹೆ ಕೊಡ್ಬೇಕಿದ್ರೆ ಅಲ್ಲಿ ಕೊಡ್ಬೋದು. ಓಕೆವಾ? ಎಲ್ಲರೂ ಊಟಕ್ಕೆ ಹೋಗಿ. ಈ ಒಂದು ಕಾರ್ಯಕ್ರಮವು ಇಲ್ಲಿಗೆ ಮುಕ್ತಾಯಗೊಂಡಿದ್ದು, ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದ್ದಕ್ಕೆ ಝೀರೋ ಮೆಮೊರೀಸ್ ಕಡೆಯಿಂದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಮಧ್ಯಾಹ್ನದ ಶುಚಿರುಚಿಯಾದ ಭೋಜನ ವ್ಯವಸ್ಥೆಯನ್ನು ಸಿದ್ಧಪಡಿಸಿದಂಥ ತೋಟದ ಮನೆ ವಿಶ್ವನಾಥ್ ಮತ್ತು ಸಂಗಡಿಯರಿಗೆ ಒಡಲಾಳದ ಧನ್ಯವಾದಗಳು. ಇವರ ಕೈ ರುಚಿಯನ್ನು ನಾವು ಕೂಡ ಸವಿದಿದ್ದೇವೆ. ಬಹಳ ಅದ್ಭುತವಾಗಿದೆ. ಏನು ಹೇಳ್ತೀರಾ ಪವನ್ ಅವರ? ಹೌದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಜೈ